ಸಚಿವರನ್ನ ಭೇಟಿಯಾಗಿದ್ದಾರೆ ನೂತನ ಕಮಿಷನರ್ ಪರಮೇಶ್ವರ್. ಭೇಟಿಯಾಗಿರುವಂತದ್ದು ಸೀಮಂತ್ ಕುಮಾರ್ ಸಿಂಗ್ ಅವರು. ಬೆಂಗಳೂರಿನ ಸದಾಶಿವ ನಗರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಹೊಸದಾಗಿ ನೇಮಕ ಆಗಿರುವಂತಹ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಮಾಡಿದ್ದಾರೆ. ದಯಾನಂದ್ ಅವರು ಇದ್ದಂತಹ ಸ್ಥಾನಕ್ಕೆ ಇದೀಗ ನೂತನವಾಗಿ ನೇಮಕ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಇವತ್ತು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿ ಭೇಟಿಯಾಗಿದ್ದಾರೆ. ಕಾಲ್ತುಳಿತ ದುರಂತದ ಬಗ್ಗೆ ಇಬ್ಬರು ಕೂಡ ಗಂಭೀರ ಚರ್ಚೆ ಮಾಡಿದ್ದಾರೆ. ಆರೋಪಿಗಳ ವಿಚಾರಣೆ, ಮುಂದಿನ ತನಿಖೆ ಬಗ್ಗೆ ಚರ್ಚೆ ಆಗಿದೆ ಸೀಮಂತ್ ಕುಮಾರ್ ಸಿಂಗ್ ಹಾಗೂ ಪರಮೇಶ್ವರ್ ಅವರ ಮಧ್ಯೆ. ಕಮಿಷನರ್ ಬಿ ದಯಾನಂದ್ ಅವರು ಇದ್ದಂಥ ಸ್ಥಾನಕ್ಕೆ ಈಗ ಸೀಮಂತ್ ಕುಮಾರ್ ಸಿಂಗ್ ಬಂದಿದ್ದಾರೆ. ಈ ಒಂದು ಏನು 11 ಜನರ ಕಾಲ್ತುಳಿತದಿಂದ ಸಾವಾಗಿತ್ತು. ಈ ಸಾವಿಗೆ ಕಾರಣ ಕೊಟ್ಟು ಕಮಿಷನರ್ ಬಿ ದಯಾನಂದ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಸೊ ಹೀಗಾಗಿ ವಜಾಗೊಳಿಸಲಾಗಿತ್ತು. ಸೊ ಹೀಗಾಗಿ ಆ ಸ್ಥಾನಕ್ಕೆ ಸೀಮಂತ್ ಕುಮಾರ್ ಸಿಂಗ್ ನಿಯೋಜನೆಯಾಗಿದೆ. ಇವತ್ತು ಸದಾಶಿವ ನಗರದಲ್ಲಿರುವಂತಹ ಅವರ ಮನೆಗೆ ಭೇಟಿ ಕೊಟ್ಟು ಚರ್ಚೆ ನಡೆಸಿದ್ದಾರೆ. ಈ ಒಂದು 11 ಜನರ ಕಾಲ್ತುಳಿತ ಸಾವು ಏನಾಗಿದೆ, ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಯಾಕಾಯಿತು, ಹೇಗಾಯಿತು, ತಪ್ಪಿತಸ್ಥರು ಯಾರು, ಈಗ ಆರೋಪಿಗಳ ವಿಚಾರಣೆ ಯಾವ ಹಂತದಲ್ಲಿದೆ, ಅವರು ಏನು ಹೇಳ್ತಿದ್ದಾರೆ, ಹೇಗೆ ವಿಚಾರಣೆ ಆಗ್ತಿದೆ, ಈ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ.